ಅನ್ನೋ ಈ ಪ್ರಿಪೊಸಿಷನ್ನ ಯಾವಾಗ ಬಳಸಬೇಕು, ಯಾವಾಗ ಬಳಸಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಟು ಒಂದು ಡೆಸ್ಟಿನೇಷನ್ ಇದ್ದಾಗ ಅಥವಾ ಡೈರೆಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ಟೂನ ಬಳಸಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ದ ಪಾರ್ಟಿ. ಸೊ ಇಲ್ಲಿ ಪಾರ್ಟಿ ಅನ್ನೋದು ಒಂದು ಡೆಸ್ಟಿನೇಷನ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಟು ಬಳಸಿದ್ದೀನಿ. ಸಿಮಿಲರ್ಲಿ, ಶಿ ಈಸ್ ಡ್ರೈವಿಂಗ್ ಟು ದಿ ಆಫೀಸ್. ಸೊ ಇಲ್ಲಿ ಆಫೀಸು ಸಹ ಒಂದು ಡೆಸ್ಟಿನೇಷನ್. ಹಾಗೆಯೇ ಜನರಲ್ ಆಗಿ ಒಂದು ಆ್ಯಕ್ಷನ್ ನಡೀತಿದೆಯಾ ಅದ್ರ ಬಗ್ಗೆ ಮಾತಾಡಬೇಕಾದ್ರೂ ಸಹ ನಾವು ಟು ಬಳಸ್ತೀವಿ. ದಟ್ ಈಸ್, ಪ್ರಿಯಾ ಇಸ್ ಲಿಸ್ನಿಂಗ್ ಟು ಮ್ಯೂಸಿಕ್. ಹಾಗೆಯೇ ಟು ಯಾವಾಗ ಬಳಸಬಾರ್ದು ಗೊತ್ತಾ? ಒಂದು ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ಇದೆಯಾ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಟೂನ ಬಳಸಬಾರ್ದು. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಹೋಮ್. ಸೊ ಇಲ್ಲಿ ಹೋಮ್ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ. ಬಿಕಾಸ್ ನಾವು ಮನೆಯಿಂದ ಆಫೀಸ್ಗೆ ಹೋಗಿರ್ತೀವಿ ಅಥವಾ ಮನೆಯಿಂದ ಮಾರ್ಕೆಟ್ಗೆ ಹೋಗಿರ್ತೀವಿ. ದೆನ್ ವಿ ರಿಟರ್ನ್. ಸೊ ಹಾಗಾಗಿ ಈ ರೀತಿ ಸಂದರ್ಭ ಇದ್ದಾಗ ನಾವು ಐ ಆಮ್ ಗೋಯಿಂಗ್ ಹೋಮ್ ಅಂತ ಹೇಳ್ತೀವಿ. ಸಿಮಿಲರ್ಲಿ, ಶಿ ಈಸ್ ಕುಕಿಂಗ್ ಡಿನ್ನರ್. ಹಾಗೆಯೇ ಶೀತಲ್ ಇಸ್ ಟೇಕಿಂಗ್ ಅ ನ್ಯಾಪ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೀವು ಸಹ ಇದೇ ರೀತಿ ಈಸಿಯಾಗಿ ಇಂಗ್ಲೀಷ್ ಗ್ರಾಮರ್ ಟಾಪಿಕ್ಸ್ ಕಲಿಬೇಕಾ? ಹಾಗಾದರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ.